ಶಕ್ತಿಪೀಠ ಕಾಮಾಖ್ಯ ದೇಗುಲಕ್ಕೆ ನಟಿ ಕಾರುಣ್ಯರಾಮ್ ಭೇಟಿ. ನಟಿ ಭೇಟಿ ಕೊಟ್ಟ ಕಾಮಾಖ್ಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಿ. ಇನ್ಸ್ಟಾದಲ್ಲಿ ಹೊಸ ಫೋಟೋ ಶೇರ್ ಮಾಡಿಕೊಂಡ ನಟಿ. ಸ್ಯಾಂಡಲ್ವುಡ್ನ ನಟಿ ಕಾರುಣ್ಯರಾಮ್ ಅವರು ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಕುರಿತ ಫೋಟೋಗಳನ್ನ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಕನ್ನಡದ ನಟಿ ಕಾರುಣ್ಯರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಆಗಾಗ ಹೊಸ ಫೋಟೋಗಳನ್ನ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಸುದ್ದಿಯಲ್ಲಿ ಇರ್ತಾರೆ. ನಟಿ ಕಾರುಣ್ಯರಾಮ್ ಜನವರಿ 10 ಅಂದ್ರೆ ಈ ಹಿಂದೆ ವೈಕುಂಠ ಏಕಾದಶಿಯ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿದ್ರು. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ದೇವಸ್ಥಾನ ಭೇಟಿಯ ವಿಡಿಯೋವನ್ನು ಕೂಡ ಕಾರುಣ್ಯರಾಮ್ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು. ಇತ್ತೀಚೆಗೆ ದೇವಸ್ಥಾನಕ್ಕೆ ಬಹಳ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕಾರುಣ್ಯರಾಮ್ ಅವರು. ಇನ್ನೂ ಕೂಡ ಮದುವೆ ಆಗಿಲ್ಲ, ಸಾಕಷ್ಟು ನೋವುಗಳನ್ನ ಅನುಭವಿಸಿರುವ ಈ ನಟಿ ಈ ಹಿಂದೆ ಅಂದ್ರೆ ಕಾಶಿಗೆ ತೆರಳಿದ್ದ ಸಂದರ್ಭದಲ್ಲಿ ಭಕ್ತರು ತಿಂದು ಬಿಟ್ಟ ಊಟದ ಎಲೆಗಳನ್ನ ಎತ್ತಿ ಶುಚಿಗೊಳಿಸಿದ್ರು. ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕೆಲವು ನೆಟ್ಟಿಗರು ನಟಿಯ ಸೇವಾ ಭಾವ ಕಂಡು ಮೆಚ್ಕೊಂಡ್ರೆ, ಇನ್ನು ಕೆಲವರು ಇದನ್ನೆಲ್ಲ ವಿಡಿಯೋಗಾಗಿ ಮಾಡುವ ಸೇವೆ ಅಂತ ನೆಗೆಟಿವ್ ಕಮೆಂಟ್ ಮಾಡಿದ್ರು. ಆದರೆ ವಿಡಿಯೋ ಹಿಂದಿನ ಸತ್ಯವೇ ಬೇರೆ ಇತ್ತು. ನಟಿ ಕಾರುಣ್ಯರಾಮ್ ಮೊದಲಿನಿಂದಲೂ ಈ ರೀತಿಯ ಸೇವೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಅವುಗಳು ಪ್ರಚಾರಕ್ಕೆ ಬಂದಿರಲಿಲ್ಲ ಅಷ್ಟೇ. ಈ ಬಗ್ಗೆ ಸ್ವತಃ ನಟಿ ಕಾರುಣ್ಯರಾಮ್ ವಿಶೇಷ ಸಂದರ್ಶನದಲ್ಲಿ ಮಾತಾಡಿದ್ರು. ನನ್ನ ಅಮ್ಮ ತುಂಬಾ ದೈವ ಭಕ್ತೆ. ಚಿಕ್ಕ ವಯಸ್ಸಿನಿಂದ ನಮಗೆ ಆಚಾರ ವಿಚಾರಗಳನ್ನ ಹೇಳ್ಕೊಟ್ಟೆ ಬೆಳೆಸ್ತಿದ್ದಾರೆ. ನಾನು 6ನೇ ತರಗತಿ ಓದುವಾಗಲೇ ಇಂತಹ ಆಚರಣೆಗಳನ್ನ ರೂಢಿಸಿಕೊಂಡು ಬಂದಿದ್ದೀನಿ. ದೈವ ದೇವರು ಆಚಾರ ವಿಚಾರಗಳನ್ನ ನೆನ್ನೆ ಮೊನ್ನೆ ಕಲಿತ್ರೆ ಬರುವಂಥದ್ದಲ್ಲ. ಈಗ ಸೋಷಿಯಲ್ ಮೀಡಿಯಾಗಳು ಆಕ್ಟಿವ್ ಇರೋದ್ರಿಂದ ನಾವು ಹೋಗುವ ವಿಡಿಯೋಗಳನ್ನ ಬರುವ ವಿಡಿಯೋಗಳನ್ನ ಅಲ್ಲಿ ಹಾಕೋದ್ರಿಂದ ಜನರಿಗೆ ಗೊತ್ತಾಗುತ್ತೆ ಅಂದ್ರು. ಒಬ್ಬ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ. ಹೀಗಾಗಿ ಎಲ್ಲ ಕರ್ಮಗಳನ್ನ ಕಳೆದುಕೊಳ್ಬೇಕು ಅಂದ್ರೆ ನಾನು ಅನ್ನುವ ಅಹಮ್ಮನ್ನ ಬಿಡಬೇಕು. ಅದು ಯಾರೇ ಇರಲಿ, ಒಬ್ಬ VIP ಇರಲಿ, VVIP ಇರಲಿ, ಸೆಲೆಬ್ರಿಟಿ ಇರಲಿ, ರಾಜಕಾರಣಿ ಇರಲಿ, ಯಾರೇ ಆಗಿರಲಿ, ಅವರು ಮೊದಲು ನಾನು ಅನ್ನೋದನ್ನ ಬಿಡಬೇಕು. ಅದನ್ನ ಬಿಡಲು ನೀವು ಎಲ್ಲಾ ರೀತಿಯ ಸೇವೆಯನ್ನ ಮನಸ್ಸು ತೃಪ್ತಿ ಆಗುವ ರೀತಿಯಲ್ಲಿ ಮಾಡಬೇಕು ಅಂದ್ರು. ನಾನು ಯಾವ ದೇವರಿಗೂ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹರಕೆ ಹೊತ್ತಿಕೊಳ್ಳೋದಿಲ್ಲ. ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾದರೂ ಸೇವೆ ಇದ್ದಾಗ ತಡ ಮಾಡದೆ ಮಾಡ್ತೀನಿ. ಸೇವೆಗಳನ್ನ ಮಾಡೋದು ನನಗೆ ತುಂಬಾ ಇಷ್ಟ. ಯಾರಿದ್ದಾರೆ ಏನಾಗುತ್ತೆ ಅಂತ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಮನಸ್ಸಿಗೆ ಮಾಡಬೇಕು ಅನಿಸಿದ ತಕ್ಷಣ ಮಾಡ್ತೀನಿ. ಆ ರೀತಿಯ ಎಷ್ಟೋ ಸೇವೆಗಳನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು. ಒಬ್ಬ ಮನುಷ್ಯ ತನ್ನ ಕರ್ಮಗಳನ್ನ ಕಳ್ಕೊಳ್ಬೇಕು, ನಾನತ್ವವನ್ನ ಬಿಡಬೇಕು ಅಂದ್ರೆ ಚಪ್ಪಲಿ ಕಾಯೋದು, ಅಶಕ್ತರಿಗೆ ಸಹಾಯ ಮಾಡೋದು, ಅಶಕ್ತರ ಸೇವೆ ಮಾಡೋದು, ವೃದ್ಧರಿಗೆ ಸೇವೆ ಮಾಡೋದು, ತಿಂದುಬಿಟ್ಟ ತಟ್ಟೆಗಳನ್ನ ಎತ್ತೋದು, ದೇವಸ್ಥಾನ ಶುಚಿಗೊಳಿಸೋದು, ಈ ರೀತಿಯ ಎಷ್ಟೋ ಸೇವೆಗಳನ್ನ ಮಾಡಿದ್ರೆ ಒಬ್ಬ ಸಂಪೂರ್ಣ ಮನುಷ್ಯ ಆಗಿಬಿಡ್ತಾನೆ. ನೀವು ಎಲ್ಲೇ ಹೋದ್ರೂ ಏನೇ ಮಾಡಿದ್ರೂ ಯಶಸ್ಸು ನಿಮ್ಮ ಜೊತೆಗಿರೋದು ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಅದನ್ನ ನಾನು ಯಾವಾಗ್ಲೂ ಕೂಡ ನಂಬ್ತೀನಿ ಅಂತ ಕಾರುಣ್ಯರಾಮ್ ಹೇಳಿದ್ರು. ಇದೀಗ ಹೊರರಾಜ್ಯದ ಶಕ್ತಿಪೀಠ ಕಾಮಾಖ್ಯ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೌದು, ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ. ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿ ಬಂದಿದ್ದಾರೆ. 51 ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಗುವಾಹಟಿಯ ಕಾಮಾಖ್ಯ ದೇಗುಲಕ್ಕೆ ಕಾರುಣ್ಯ ಭೇಟಿಯನ್ನ ಕೊಟ್ಟಿದ್ದು, ಕೆಲಕಾಲ ದೇವಸ್ಥಾನದಲ್ಲಿ ನಟಿ ಸಮಯವನ್ನ ಕಳೆದಿದ್ದಾರೆ. ಕೆಂಪು ಸೀರೆಯುಟ್ಟು ದೇವರ ಪೂಜೆಯಲ್ಲಿ ನಟಿ ಭಾಗಿಯಾಗಿದ್ದಾರೆ. ಈ ನಟಿ ವಜ್ರಕಾಯ, ಕಿರಗೂರಿನ ಗಯ್ಯಾಳಿಗಳು, ಪೆಟ್ರೋಮ್ಯಾಕ್ಸ್ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಇದೀಗ ಕೆಂಪು ಬಣ್ಣದ ಸೀರೆಯನ್ನ ಧರಿಸಿಕೊಂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಫೋಟೋಗಳನ್ನ ನಟಿ ಕಾರುಣ್ಯರಾಮ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ನಟಿ ಭೇಟಿ ಕೊಟ್ಟ ಕಾಮಾಖ್ಯ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ. ಭಾರತದ ಪುರಾತನ ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನವೂ ಕೂಡ ಒಂದಾಗಿದೆ. ಗುವಾಹಟಿಯ ಪಶ್ಚಿಮ ಭಾಗದ ನಿಲಚಲ್ ಬೆಟ್ಟದ ಮೇಲೆ ದೇವಿ ನೆಲೆಸಿದ್ದಾಳೆ. ಈ ಕಾಮಾಕ್ಷಿ ಮಾತೆ ಪವರ್ಫುಲ್ ಶಕ್ತಿ ದೇವತೆ ಅನಿಸಿಕೊಂಡಿದ್ದಾಳೆ. ಇಲ್ಲಿ ದೇವಿ ವಿಗ್ರಹ ಇಲ್ಲ, ಬದಲಾಗಿ ಯೋನಿಯನ್ನ ಪೂಜಿಸಲಾಗುತ್ತೆ. ಪ್ರತಿ ವರ್ಷ ಜೂನ್ ತಿಂಗಳು ಬಂದ್ರೆ ಈ ತಾಯಿ ಮುಟ್ಟಾಕ್ತಾಳೆ. ಅದೇ ಕಾರಣಕ್ಕೆ ಬ್ರಹ್ಮಪುತ್ರ ನೀರು ಕೆಂಪಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಮುಟ್ಟಾದ 3 ದಿನಗಳ ಕಾಲ ಈ ದೇವಾಲಯವನ್ನ ಬಂದ್ ಮಾಡ್ತಾರೆ. ದೇವಿ ಮುಟ್ಟಾದ ಬಟ್ಟೆಯನ್ನ ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತೆ.
ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ದೇಗುಲಕ್ಕೆ ಬಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ. ದೊಡ್ಡ ದೊಡ್ಡ ನಟರು, ರಾಜಕಾರಣಿಗಳು, ಉದ್ಯಮಿದಾರರು ನೆಚ್ಚಿನ ತಾಣವಾಗಿದೆ ಇದು. ಸದ್ಯ ಪವರ್ಫುಲ್ ದೇವಸ್ಥಾನಕ್ಕೆ ನಟಿ ಕಾರುಣ್ಯ ರಾಮ್ ಭೇಟಿ ಕೊಟ್ಟು ಖುಷಿ ಪಟ್ಟಿದ್ದಾರೆ.